ಮಾಸ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ವೈಫಲ್ಯ. ಡಿವೈಎಸ್ಪಿಗೆ ದೂರು ನೀಡಿದ ಬಿಜೆಪಿ ಜೆಡಿಎಸ್ ಮುಖಂಡರು, ಖಾಕಿ ವಿರುದ್ಧ ತಿರುಗಿ ಬಿದ್ದ ವಿಪಕ್ಷಗಳು. ಸ್ಥಳೀಯ ಮಾಸ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ 6 ತಿಂಗಳುಗಳಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಪೊಲೀಸರು ಆಡಳಿತ ಪಕ್ಷದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ಒಟ್ಟಾಗಿ ಡಿವೈಎಸ್ಪಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರ ದುರುಪಯೋಗ. ಮಾಸ್ತಿ ಠಾಣೆಯ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡ ಹಾಗೂ ಸಿಬ್ಬಂದಿಗಳು ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡುತ್ತಿಲ್ಲ, ರಾಜಕೀಯ ಪ್ರಭಾವಕ್ಕೆ ಮಣಿದು ಏಕಪಕ್ಷೀಯ ತೀರ್ಮಾನಗಳನ್ನು ಕೈಗೊಳ್ಳುತ್ತಿದ್ದಾರೆ. ಶಾಸಕರ ಅಣತಿಯಂತೆ ಕೃತ್ಯ. ಪ್ರಸ್ತುತ ಇರುವ ಶಾಸಕರ ಅಣತಿಯಂತೆ ಪೊಲೀಸರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಡವರು, ನಿರ್ಗತಿಕರು ನೊಂದು ದೂರು ಕೊಡಲು ಬಂದ್ರೆ ಯಾರೂ ಸ್ಪಂದಿಸುತ್ತಿಲ್ಲ, ನ್ಯಾಯ ಸಿಗುತ್ತಿಲ್ಲ. ಸಾರ್ವಜನಿಕರು ದೂರು ನೀಡಿದ್ರು 4-5 ದಿನಗಳಾದರೂ ಪರಿಶೀಲನೆ ನಡೆಸುತ್ತಿಲ್ಲ ಹಾಗೂ ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ನಮ್ಮ ಮುಖಂಡರ ತಾಳ್ಮೆ ಕಟ್ಟೆ ಒಡೆದಿದೆ. ಕಳೆದ 6 ತಿಂಗಳುಗಳಿಂದ ದೂರವಾಣಿ ಮೂಲಕ ಠಾಣಾಧಿಕಾರಿಗಳಿಗೆ ಪರಿಸ್ಥಿತಿ ಸರಿಪಡಿಸಿಕೊಳ್ಳುವಂತೆ ಹಲವು ಬಾರಿ ವಿನಂತಿಸಲಾಗಿತ್ತು. ಆದರೂ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ. ಹೀಗಾಗಿ ಇಂದು 50ರಿಂದ 100 ಜನ ಮುಖಂಡರು ಮುಕ್ತವಾಗಿ ಡಿವೈಎಸ್ಪಿ ಅವರಿಗೆ ಅಹವಾಲು ಸಲ್ಲಿಸಿದ್ದೇವೆ. ಸ್ಥಳೀಯ ನಾಯಕರು ತೀವ್ರ ಹೋರಾಟದ ಎಚ್ಚರಿಕೆ. ಮುಖಂಡರ ಅಹವಾಲುಗಳನ್ನು ಸ್ವೀಕರಿಸಿದ ಡಿವೈಎಸ್ಪಿ ಅವರು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವ ಭರವಸೆ ನೀಡಿದ್ದಾರೆ. ಒಂದು ವೇಳೆ ಪರಿಸ್ಥಿತಿ ಸುಧಾರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಮಾಜಿ ಶಾಸಕರ ನೇತೃತ್ವದಲ್ಲಿ ಸಾವಿರಾರು ಜನರನ್ನ ಸೇರಿಸಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಮುಖಂಡರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಖಡಕ್ ಅಧಿಕಾರಿಯ ನೇಮಕಕ್ಕೆ ಒತ್ತಾಯ. ಕೂಡಲೇ ರಾಜಕೀಯ ಪ್ರಭಾವಕ್ಕೆ ಮಣಿಯದ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ದಕ್ಷ ಕಾನೂನು ಸುವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ನಿಭಾಯಿಸುವಂತ ಅಧಿಕಾರಿಯನ್ನ ಮಾಸ್ತಿ ಠಾಣೆಗೆ ನೇಮಿಸಬೇಕೆಂದು ಮುಖಂಡರು ಒತ್ತಾಯಿಸಿದ್ದಾರೆ. ಈ ಸಮಯದಲ್ಲಿ ಟಿಬಿ ಕೃಷ್ಣಪ್ಪ, ಓಜರಹಳ್ಳಿ ಮುನಿಯಪ್ಪ, ಗಿರಿಯಪ್ಪ, ಚಿನ್ನಸ್ವಾಮಿಗೌಡ ಇನ್ನು ಹಿರಿಯ ನೂರಾರು ಮುಖಂಡರು ಇದ್ರು. ಏನು ಅನ್ಯಾಯ ಆಗದಂಗೆ ಏಕಪಕ್ಷೀಯ ತೀರ್ಮಾನಗಳಾಗದೇ ಇರೋ ರೀತಿಯಲ್ಲಿ ಈ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಜವಾಬ್ದಾರಿ ಅದನ್ನು ನಾನು ತಗೊಂಡಿದ್ದೀನಿ ಅಂತೇಳಿ ನಮ್ಮ ಸಾಹೇಬರು ಹೇಳಿದ್ದಾರೆ. ಅದಕ್ಕೆ ಅವರಿಗೆ ಗೌರವ ಕೊಟ್ಟು ಇವತ್ತು ಧರಣಿ ಮಾಡಬೇಕು, 1000 ಜನ ಸೇರಿಸಬೇಕು, ನಮ್ಮ ಮಾಜಿ ಶಾಸಕರನ್ನು ಕರೆಸಬೇಕು ಅಂತೆಲ್ಲ ನಮ್ಮ ಮುಖಂಡರು ಒತ್ತಡ ಇತ್ತು. ಆದರೆ ಬೇಡ, ಇನ್ಷಿಯಲ್ ಸ್ಟೇಜಲ್ಲಿ ಅವ್ರಿಗೂ ಒಂದು ಅವಕಾಶ ಕೊಡೋಣ. ಅವರು ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳಿದ್ದೆ ತಿದ್ದುಕೊಂಡು ಇದನ್ನು ಸರಿಪಡಿಸ್ಕೊಳ್ಳಿ ಅಂತೇಳಿ ಇವತ್ತು ನಾವು ಕೆಲವೇ ಮುಖಂಡರು ಇಲ್ಲಿ ಬಂದು ಈ ಅಹವಾಲನ್ನು ತಮ್ಮ ಅವಗಣನೆಗೆ ತಂದಿದ್ದೇವೆ. ಇದನ್ನು ಸೂಕ್ತ ಪರಿಶೀಲನೆ ಮಾಡಿ ಈ ಭಾಗದ ಜನಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಮತ್ತು ಇವರಿಗೆ ತೊಂದರೆ ಆಗದಂಗೆ ಕಾಪಾಡುವಂಥ ಜವಾಬ್ದಾರಿ ತಮ್ಮ ಠಾಣಾಧಿಕಾರಿಗಳ ಒಂದು ಜವಾಬ್ದಾರಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ಮುಂದಿನದನ್ನು ಏನು ಕ್ರಮ ಜರುಗಿಸ್ತೀವಿ, ಮುಂದೆ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಡಿವೈಎಸ್ಪಿ ಸಾಹೇಬರು ಹೇಳ್ತಾರೆ.